ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂತಹದ್ದು ಈ ದೇಶದ ಅಸಂಖ್ಯ ರಾಮ ಭಕ್ತರ ಕನಸು. ಆ ಕನಸು ಈಗ ನನಸಾಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಒಂದು ಕಡೆ ರಾಮ ಮಂದಿರದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂಭ್ರಮ ಸಡಗರ ಇಡೀ ದೇಶಾದ್ಯಂತ ವ್ಯಾಪಿಸಿದ್ದರೆ, ಮತ್ತೊಂದೆಡೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಆಶೆಯನ್ನು ಹೊತ್ತು ನಿತ್ಯ ಆರಾಧನೆ ಮಾಡ್ತಕ್ಕಂಥ ಭಕ್ತರಿಗೇನು ಕಡಿಮೆ ಇರಲಿಲ್ಲ. ನಿತ್ಯ ಶಬರಿಯಂತೆಯೇ ಅನೇಕ ರೀತಿಯಲ್ಲಿ ಕೆಲವೊಬ್ಬರು ನಿತ್ಯ ಪೂಜೆಯನ್ನು ಮಾಡ್ತಾಯಿದ್ರೆ, ಮತ್ತು ಕೆಲವರು ರಾಮನಾಮವನ್ನು ಜಪವನ್ನು ಮಾಡ್ತಾಯಿದ್ರೆ, ಅನೇಕ ಭಕ್ತರು ಅಕ್ಷರದ ಮೂಲಕ ರಾಮನನ್ನು ನೆನೆಯುವಂಥದ್ದು, ಪೂಜಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಅಂಥದ್ದೇ ಒಂದು ಕುಟುಂಬವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ. ನಾವೀಗ ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಪಕ್ಕದಲ್ಲಿರ್ತಕ್ಕಂಥ ಗದ್ದನಕೇರಿಯಲ್ಲಿದ್ದೇವೆ. ಇಲ್ಲಿ ಯಲ್ಲಪ್ಪ ನಿರಂಜನರು ಅನ್ನುವಂಥ ಒಂದು ಕುಟುಂಬ ಇದು. ಅವರ ಧರ್ಮಪತ್ನಿ ಅನ್ನಪೂರ್ಣ ನಿರಂಜನ ಅನ್ನುವಂಥವ್ರು. ಇವರು ಅಪ್ಪಟ ಶ್ರೀರಾಮಚಂದ್ರನ ಭಕ್ತರು ಅಂತ ಹೇಳ್ಬೋದು. ಕಳೆದ 35 ವರ್ಷಗಳಿಂದ ರಾಮನಾಮವನ್ನು ಇವರು ಅಕ್ಷರದ ಮೂಲಕ ಜಪ ಮಾಡ್ಕೊತ ಬಂದಿರತಕ್ಕಂಥದ್ದು. ರಾಮನಾಮವನ್ನು ಜಪಿಸದೇ ಇರುವಂತಹ ದಿನಗಳೇ ಇಲ್ಲ ಅಂತ ಹೇಳ್ಬೋದು. ಕಳೆದ 35 ವರ್ಷಗಳಲ್ಲಿ ಇವರು ಪ್ರತಿನಿತ್ಯ ಗಂಟೆಗಳ ಕಾಲ ಕುಂತು ರಾಮನನ್ನು ಸ್ಮರಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ಅಕ್ಷರ ರೂಪದಲ್ಲಿ ಇಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಅವರು ಪ್ರತಿನಿತ್ಯ ಈ ಒಂದು ರಾಮನಾಮವನ್ನು ಬರೆದಿರ್ತಕ್ಕಂಥದ್ದು ಸಂಖ್ಯೆ ಎಷ್ಟಾಗಿದೆ ಅಂದರೆ, ಇವತ್ತಿನ ಕ್ಷಣಕ್ಕೆ ಕಳೆದ 35 ವರ್ಷಗಳಲ್ಲಿ 16,68,368 ಸಾರಿ ಜೈ ಶ್ರೀರಾಮ್ ಅನ್ನುವಂತಹ ಪದವನ್ನು ಇವರು ಪುಸ್ತಕದಲ್ಲಿ ಇಳಿಸಿರುವಂಥದ್ದು. ಹೀಗೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ಇವತ್ತಿಗೆ 31 ಪುಸ್ತಕಗಳಾಗಿವೆ. ಕೆಲವು ಪುಸ್ತಕಗಳಲ್ಲಿ 100 ಪುಟಗಳಿದ್ದರೆ, ಕೆಲವು ಪುಸ್ತಕಗಳು 200 ಪುಟ 300 ಪುಟ, ಹೀಗೆ 31 ಪುಸ್ತಕಗಳನ್ನು ಇವರು ರಾಮನಾಮದಿಂದ ತುಂಬಿಸಿರುವಂಥದ್ದು. ಇವರು ಹೀಗೆ ಬರೀಲಿಕ್ಕೆ ಕಾರಣ ಏನಂತಂದರೆ, ಒಂದು ಕಡೆ ಇವರು ತುಂಬು ಕುಟುಂಬದ ಆಗಿರ್ತಕ್ಕಂಥ ಇವ್ರದ್ದು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿರಲಿ, ಲೋಕ ಕಲ್ಯಾಣ ಆಗಲಿ, ಜೊತೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಸಂಕಲ್ಪ ಇವ್ರದ್ದಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಭಕ್ತಿಯಿಂದ ಇವರು ನಿತ್ಯ ಇದನ್ನು ಒಂದು ಪೂಜೆಯನ್ನು ಮಾಡ್ಕೊತ ಬಂದಿರತಕ್ಕಂಥದ್ದು. ಈಗ ಅವರು ಒಂದು ಕಡೆ 1989ರಲ್ಲಿ ಈ ಒಂದು ಪ್ರದೇಶದಲ್ಲಿ ತಮ್ಮ ಮನೆಯನ್ನು ಕಟ್ಟಿಸಿದರು. ಯಲ್ಲಪ್ಪ ಮತ್ತು ಅನ್ನಪೂರ್ಣ ದಂಪತಿಯವರು ಇವರಿಗೆ ಒಳಗೊಂಡಿರ್ತಕ್ಕಂಥ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವತ್ತು ಸುಮಾರು 25 ಜನರು ತುಂಬು ಕುಟುಂಬ ಅಂತ ಹೇಳ್ಬೋದು. ಈ ಕುಟುಂಬದಲ್ಲಿ ರಾಮನಾಮನ ಪ್ರತಿಧ್ವನಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಇವರೆಲ್ಲರಿಗೂ ಒಂದು ಸಂಭ್ರಮಕ್ಕೆ ಕಾರಣ ಏನಂದರೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ಇವರು ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಇದೀಗ ನಿತ್ಯ ಶಬರಿಯಂತೆಯೇ ರಾಮ ಮಂದಿರನ ನೋಡಬೇಕು, ತಾನು ಬರೆದಿರ್ತಕ್ಕಂಥ ಈ ಒಂದು ರಾಮನಾಮದ ಪುಸ್ತಕಗಳನ್ನು ಭಕ್ತಿಯಿಂದ ಶ್ರೀರಾಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಶಬರಿಯಂತೆ ಕಾಯ್ತಾ ಇರ್ತಕ್ಕಂಥ ಅನ್ನಪೂರ್ಣವ್ರನ್ನ ಮಾತಾಡ್ಸೋಣ. ಅಕ್ಕರ, ನೀವು ಯಾವಾಗಲಿಂದ ಇದನ್ನು ಬರೆಯಕಂತೀರಿ? ರಾಮ ಮಂದಿರ ಆಗಬೇಕು ಅನ್ನೋಂಥ ಕನಸು ತಮ್ಮದು ಇವತ್ತು ಈಡೇರ್ತಾ ಇದೆ, ಈ ಬಗ್ಗೆ ತಾವೇನು ಹೇಳ್ತೀರಿ? 25 ವರ್ಷ ಆಯ್ತು ರೀ ಈಗ ಬರ್ಲಿಕ್ಕತ್ತು. ಹ್ಞೂ ರೀ, ಅದೇ ರಾಮ ಮಂದಿರದ ಸ್ಥಾಪನಾ ಆಗಿಂದ ಇವು 35 ಈಗ ಏನು ಬರ್ತಿದ್ದಾವೆ ನೋಡ್ರಿ ಪುಸ್ತಕ ಎಲ್ಲ ಅಲ್ಲಿ ಮುಟ್ಟಿಸ್ಬೇಕಂತ ಮಾಡಿದ್ದೀವಿ ರೀ. ಈಗ ಅವಶ್ಯಕತೆ ಈಗ ನಮಗೆ ಏನಾರ ಈಗ ರಾಮನ ಬಗ್ಗೆ ನಿಮ್ಮ ಮೇಲೆ ಪ್ರಭಾವ ಯಾವಾಗ ಬಾಲ್ಯದಿಂದ ಬಂದಿದ್ದೋ ಹೆಂಗೆ? ಬಾಲ್ಯದಿಂದ ಬಂದಿದ್ದ ನಮ್ಗೆ, ಬಾಲ್ಯದಿಂದ ಬಂದಿದ್ದ. ಮನೆಯಲ್ಲಿ ರಾಮಾಯಣದ ಬಗ್ಗೆ ಕಥೆಗಳನ್ನು ಕೇಳಿ? ಹಾಂ ರೀ, ಬಾಲ್ಯದಿಂದನೇ ಐತ್ರಿ ಇದು ರಾಮನಾಮ ಬರ್ಲಿಕ್ಕೆ. ಈಗ 22ನೇ ತಾರೀಕಿಗೆ ಅಯೋಧ್ಯೆ ಒಳಗೆ ರಾಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗ್ತಾ ಇದೆ. ತಾವು ಅವತ್ತು ಹೋಗ್ಬೇಕು ಅನ್ನೋಂಥದ್ದು? ಹಾಂ, ಅವಶ್ಯಕತೆ ಸಿಕ್ಕರೆ ಬರ್ತೀವಿ ರೀ. ಅಲ್ಲಿ ಅವಕಾಶ ಸಿಕ್ಕರೆ ಬರ್ಬೋದು ರೀ. ಇರ್ಲಿಕ್ಕಂದ್ರೆ ಮತ್ತೆ ಕುಟುಂಬ ಸಹಿತ ಎಲ್ಲರೂ ಹೋಗ್ಕೇಸಿಂದ ಇವು ರಾಮನದು ಬುಕ್ ಎಲ್ಲ ಮುಟ್ಟಿಸಿ ಬರ್ತೀವ್ರಿ ಅಲ್ಲಿ ಹೋಗಿ. ಅಂದರೆ ಪ್ರತಿಷ್ಠಾಪನೆ ಆದ ನಂತರ ನಮಗೆ ಅವಕಾಶ ಸಿಕ್ಕರೆ ಇಡೀ ಕುಟುಂಬ ಸಮೇತ ಹೋಗ್ತೀವಿ? ಕುಟುಂಬ ಸಹಿತ ಹೋಗ್ಕೇಸಿಂದ ಇವು ಮುಟ್ಟಿಸಿ ಬರ್ತೀವ್ರಿ ಅಯೋಧ್ಯಕ್ಕೆ. ಹ್ಞೂ ರೀ. ಹಾಗೆಯೇ ಇವರ ಒಂದು ರಾಮ ಭಕ್ತಿಗೆ ನಿರಂತರವಾಗಿ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಅವರ ಪತಿ ಯಲ್ಲಪ್ಪವ್ರು ಅವರು ಮಾತಾಡ್ಸೋಣ. ಸರ್, ಈಗ ನಿಮ್ಮ ಪತ್ನಿಯವರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕೊಂಡು ನಿರಂತರವಾಗಿ ಇದನ್ನು ಬರ್ಕೊಂತ ಬಂದರೆ, ತಾವು ಇದಕ್ಕೆ ಯಾವ ರೀತಿಯಾಗಿ ಅವರ ಭಕ್ತಿಯಲ್ಲಿ ತಾವು ಸಮ್ಮಿಲನ ಆದ್ರಿ ಅಂತ? ನಾವು ಅತಿ ಖುಷಿ ವಿಜೃಂಭಣೆಯಿಂದ ಭಾಳ ಅವ್ರಿಗೆ ಅವಕಾಶ ಕೊಟ್ಟು ದಿವಸ 2 ತಾಸು ಸರಿ ನಾಮಸ್ಮರಣ ಡೈಲಿ 2 ತಾಸುವರೆಗೆ ಬುಕ್ಕ ಬರಿತಿದ್ರು. ಡೈಲಿ ಬರ್ದಾರೆ. ಈಗ ಪುಸ್ತಕ ಎಲ್ಲ ರೆಡಿ ಆಗ್ಯಾವ. ತಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋಂಥ ಮಹತ್ತರವಾದ ಆಕಾಂಕ್ಷೆ ಇದೆ. ಅದು ಯಾವಾಗ ಈಡೇರ್ಬೋದು ಅಂತ ತಾವು ಅಂದ್ಕೊಂಡಿದ್ದೀರಿ? ಅದು ಅವ್ರ ದೇವರು ರಾಮವರು ನಮ್ಗೆ ಅಕ್ಷೇಪಣೆ ಮಾಡೋ ಅವ್ರು ಇದರಿಂದ ಬರಬೇಕದು. ಅವರು ಇದ್ರಾಗ ಬಂದಾಗ ಅಲ್ಲಿ ಹೋಗಿ ಮುಡ್ತೀವಿ ನಾವು. ಇದು ಯಲ್ಲಪ್ಪ ಅವರು ಹೇಳುವಂಥದ್ದು. ಒಟ್ಟಾರೆಯಾಗಿ ರಾಮ ಭಕ್ತೆ ಅನ್ನಪೂರ್ಣ ಅವರ
ಕನಸು ನನಸಾಗುವಂಥ ಕ್ಷಣ ಬಂದಿದೆ. ಹಾಗೆಯೇ ಅವರು ಬರೆದಿರ್ತಕ್ಕಂಥ ರಾಮನಾಮದ ಪುಸ್ತಕಗಳನ್ನು ಅಯೋಧ್ಯೆಗೆ ತಲುಪಿಸುವಂತಹ ಕನಸು ಸಾಕಾರ ಆಗಬೇಕಾಗಿದೆ. ಅದಕ್ಕೆ ರಾಮ ಯಾವಾಗ ಅವಕಾಶ ಕೊಡ್ತಾನೆ ಅವತ್ತು ನಾವು ಅವನ್ನ ಭಕ್ತಿಯಿಂದ ಅವನ್ನ ಸಮರ್ಪಿಸಿ ಬರ್ತೇವೆ. ಆದರೆ 22ನೇ ತಾರೀಕಿಗೆ ಹೋಗ್ಬೇಕಂತ ನಮಗೂ ಆಸೆ, ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವಕಾಶ ಸಿಗದೇ ಇದ್ದರೆ ಮುಂದೊಂದು ದಿವಸ ಇಡೀ ಕುಟುಂಬದ ಎಲ್ಲ ಜನರು ಸೇರಿಕೊಂಡು ಅಯೋಧ್ಯೆಗೆ ತೆರಳಿ ನಮ್ಮ ಕಾಣಿಕೆ ಹಲವಾರು ರೀತಿಯಲ್ಲಿ ಜನರು ಬೇರೆ ಬೇರೆ ಕಾಣಿಕೆ ಕೊಡ್ತಾರೆ. ಹಾಗೆಯೇ ಈ ಒಂದು ನಿರಂಜನ ಕುಟುಂಬದವರು 35 ವರ್ಷಗಳ ಪರಿಶ್ರಮದ ಆ ರಾಮನಾಮದ ಪುಸ್ತಕಗಳನ್ನು ಶ್ರೀರಾಮನ ಮಂದಿರಕ್ಕೆ ಸಮರ್ಪಿಸಿ ಬರುವಂಥ ಒಂದು ಆಶೆಯನ್ನು ಇಟ್ಕೊಂಡಿದ್ದಾರೆ. ಅವರ ಆಶಯ ಈಡೇರಲಿ ಅನ್ನೋದೇ ನಾವು ಹೇಳುವಂಥದ್ದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.